ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಮನೇಲಿ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಎಲ್ಲ ಥರ ಡ್ರೈ ನಟ್ಸ್ನ ಕೂಡ ಯೂಸ್ ಮಾಡಿ ಲಡ್ಡು ಮಾಡ್ಬೋದು, ಬಟ್ ನನಗೆ ಮನೇಲಿ ಅವೈಲೇಬಲ್ ಇದ್ದಿದ್ದು ಈ 4 ಇಂಗ್ರೀಡಿಯೆಂಟ್ಸ್ ಮಾತ್ರ: ಕ್ಯಾಶ್ಯೂ, ಆಲ್ಮಂಡ್ಸ್, ಮಖಾನ ಮತ್ತು ಡೇಟ್ಸ್. ಕ್ಯಾಶ್ಯೂ ಆ್ಯಂಡ್ ಆಲ್ಮಂಡ್ಸ್ ಇವೆರಡು ಬೆಸ್ಟ್ ಕಾಂಬಿನೇಷನ್. ಯಾವುದೇ ಥರ ಲಡ್ಡು ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಮಖಾನ ಅಂತೀರಾ, ಇದಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ನನ್ನ ಮಗನಿಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಜಾರಲ್ಲಿ ಡೇಟ್ಸ್ನ ತೊಗೊಂಡು ಅದರೊಳಗೆ ಸೀಡ್ಸ್ ಎಲ್ಲ ತೆಗೆದು ಇದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಗೀನ ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋಂಥ ಡೇಟ್ಸ್ನ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸಾಫ್ಟಾಗಿದ್ದರೆ ಲಡ್ಡು ಕೂಡ ತುಂಬ ಸಾಫ್ಟಾಗಿರುತ್ತೆ. ಸೊ ಈಗ ಒಂದು ಪ್ಲೇಟಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಡ್ರೈ ನಟ್ಸ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋಂಥ ಡೇಟ್ಸ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಕೋಕೋ ಪೌಡರ್, ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದನ್ನು ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕೋಕೋ ಪೌಡರ್ ಟೇಸ್ಟ್ ಕೊಡೋಕ್ಕೋಸ್ಕರ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ನೆನಪಿರಲಿ, ಇದು ಬಿಸಿ ಇದ್ದಾಗ ಮಾತ್ರ ನಾವು ಲಡ್ಡು ಫಾರ್ಮ್ ಮಾಡ್ಕೋಬೇಕಾಗತ್ತೆ. ತಣ್ಣಗಾದರೆ ಅದು ಶೇಪ್ ಬರೋದಿಲ್ಲ. ಸೊ ಈಗ ಲಡ್ಡು ರೆಡಿ ಆಗಿದೆ. ಲಡ್ಡು ಟೇಸ್ಟ್ ಕೂಡ ನಾನು ಮಾಡಿದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.